ಜೀವಂತ ಇರಬೇಕು. ಹಾಗಾಗಿ ವಿಕಸನ ಆಗಬೇಕದು, ಅದು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗಬೇಕು, ಪ್ರಬುದ್ಧತೆ ಆಗಬೇಕು. ಅದನ್ನೇ ಅಂತಿಮವಾಗಿ ಅರ್ಥಶಾಸ್ತ್ರದಲ್ಲಿ ನಾವೇನು ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸಸ್ಟೈನಬಲ್, ಸದೃಢವಾಗಿರಬೇಕು ಅಂತ, ಆಯ್ತಾ. ಹಾಗಾಗಿ ಸ್ವಯಂ ಪೋಷಿತ ಅಭಿವೃದ್ಧಿ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಇನ್ನೂ ಕೂಡ ಇಲ್ಲ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಪಾಠ ಹೇಳುವಾಗ ಸ್ವಯಂ ಪೋಷಿತ, ಸ್ವಪೋಷಿತ ಅಭಿವೃದ್ಧಿ ಅಂತ ಎಲ್ಲಿಂದ ಬರಬೇಕು, ನಿಮ್ಮಿಂದಲೇ ಬರಬೇಕು. ಮೂಲಭೂತ ಕರ್ತವ್ಯ ತಿಳ್ಕೊಳ್ಳಿ. ಅದು ತಿಳ್ಕೊಂಡ್ರೆ ನಿಮಗೆ 6 ಹಕ್ಕುಗಳು ಕೊಟ್ಟಿದ್ದಾರೆ. ಅದು ಕರ್ತವ್ಯಗಳು ಮಾಡಿದವನು ಮಾತ್ರ ಹಕ್ಕು ಪಡಿಬೇಕು. ಎಲ್ಲರಿಗೂ ಹಕ್ಕಿದೆ, ಓದಿಲ್ದವ್ರಿಗೂ ಇದೆ, ಓದ್ದವ್ರಿಗೂ ಇದೆ, ಎಲ್ಲ ಇದೆ. ನೀವೆಲ್ಲ ಎಜುಕೇಟೆಡ್ ಆಗಿರೋದ್ರಿಂದ ನೀವು ಮೂಲಭೂತ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇದೆ. ಅದೊಂದು ಫಂಡಮೆಂಟಲ್ ಡ್ಯೂಟೀಸ್ ತಿಳ್ಕೊಳ್ಳಿ. ನೀವು ತಿಳ್ಕೊಂಡು ನಿಮ್ಮ ಮನೇಲಿರೋರು ಹೇಳಬೇಕು, ಅಣ್ಣ ತಂದಿಗೆ ಹೇಳಬೇಕು. ಅದಾದಮೇಲೆ ಮೂಲಭೂತ ಹಕ್ಕುಗಳು ತಿಳ್ಕೊಳ್ಳಿ. ಇಷ್ಟು ತಿಳ್ಕೊಂಡ್ರೆ ನೀವು ತಲೆ ಎತ್ತಿ ಬದುಕ್ಬೋದು. ನಾವು ಯೂತ್ ಹೆಂಗೆ ಥಿಂಕ್ ಮಾಡ್ತೀವಿ, ನಮ್ಗೇನು ಬೇಕು ಅನ್ನೋ ಹೇಳ್ಕೊಳ್ಳೋ ಒಂದು ಅವಕಾಶ ಕೊಡ್ತಿದೆ. ಆ್ಯಂಡ್ ಮೋರ್ ಓವರ್ ಇಂಡಿಯಾಲಿ ಐ ಹ್ಯಾವ್ ಟ್ರಾವೆಲ್ ಟು ಮೆನಿ ಸ್ಟೇಟ್ಸ್ ಬಿಕಾಸ್ ಆಫ್ ದ ಯೂತ್ ಪಾರ್ಲಿಮೆಂಟ್. ನನಗೆ ಎಲ್ಲೆಲ್ಲಿ ಆಪರ್ಚುನಿಟಿ ಸಿಕ್ಕಿದೆ, ಡಿಸ್ಟ್ರಿಕ್ಕಿಂದ ಸ್ಟೇಟಿಗೆ ಸೆಲೆಕ್ಟ್ ಆಗಿ, ಆ್ಯಂಡ್ ಸ್ಟೇಟಿಂದ ನನಗೆ ಬೇರೆ ಕಡೆ ಆಪರ್ಚುನಿಟಿ ಸಿಕ್ಕಿದೆ. ಒಡಿಶಾಗೆ ಹೋಗಿ ಬಂದೀನಿ. ಐ ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್ ಆ್ಯಂಡ್ ಥ್ಯಾಂಕ್ಸ್ ಟು ಯೂತ್ ಪಾರ್ಲಿಮೆಂಟ್ ಡಿಪಾರ್ಟ್ಮೆಂಟ್. This enhances and builds a strong confidence among all youths. There are different levels of competition in district level, state level and national level. So here we are today to participate in the district level competition. I hope this brings critical thinking sense, civic responsibility among all the youths and builds a great confidence among them. ನಾವು ಯೂತ್ಸ್ಗೆ ಏನು ಬೇಕು, ನಮಗೆ ಬೇಕಾಗಿರೋಂಥ ಸಾಫ್ಟ್ ಸ್ಕಿಲ್ ಆಗಿರ್ಬೋದು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಅದನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಕೆಲವು ವಿಕಸಿತ ಭಾರತ ಅಡಿಯಲ್ಲಿ ಹಾಗೂ ಮೋದಿಯವರ ನೇತೃತ್ವದಲ್ಲಿ NSS ಸ್ಟೂಡೆಂಟ್ಸ್ಗೆ ಮತ್ತು ಹೊರಗಡೆಯಿಂದ ಬರೋಂಥ ಎಷ್ಟೊಂದು ಸ್ಟೂಡೆಂಟ್ಸ್ಗಳಿಗೆ ಅಂತ ಪ್ರೋಗ್ರಾಮ್ನ ಅರೇಂಜ್ ಮಾಡಿಕೊಡ್ತಾ ಇದ್ದಾರೆ.